ಹೇಗಿದೆ ಕ್ರೇಜು ನಿಮಗೆ? ಅಂದರೆ ಸರಿಗಮಪ ಇಂದ ಬಂದ ಮೇಲೆ ಯಾವ ಥರ ನಿಮಗೆ ಜನರ ಒಂದು ಅಭಿಮಾನ ಸಿಗ್ತಾ ಇದೆ? ಯಾವ ಥರ ಎಂಜಾಯ್ ಮಾಡ್ತಾ ಇದ್ದೀರಾ? ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿದ್ದೀರಾ. ಆ್ಯಸ್ ಯೂಶುವಲ್ ಉತ್ತರ ಕರ್ನಾಟಕದವ್ರು ಸಿಂಪಲ್ ಆಗೇ ಇರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳಿ. ಸರಿಗಮಪಕ್ಕೆ ಬರೋಕ್ಕಿಂತ ಮುಂಚೆನೂ ಹಿಂಗೆ ಇದ್ವಿ, ಈಗಾದರೂ ಹಿಂಗೆ ಇದ್ದೀವಿ. ಸರಿಗಮಪಕ್ಕೆ ಬಂದ ಮೇಲೆ ತುಂಬ ಅಂದ್ರೆ ತುಂಬ ಇನ್ನೂ ಹೆಚ್ಚಿಗೆ ರೆಸ್ಪಾನ್ಸ್ ಸಿಕ್ತು ನಮ್ಮ ಮೇಲೆ. ಅಂದರೆ ಇವಾಗ ಒಂದಿಷ್ಟು ಜನಕ್ಕೆ ಒಂದು ಮುಟ್ಟಿಸ್ಬೇಕು ಅನ್ನೋ ಭಾರ ಹೊರೆ ಇರುತ್ತೆ ನಮ್ಮ ಮೈ ಮೇಲೆ, ಒಂದು ಹಾಡು ಕೊಡಕತ್ರ. ಈಗ ಅದನ್ನು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಮಾಡಬೇಕಲ್ಲ ಅದೊಂದು ಇದು ಐತಿ, ನನ್ನ ಮೇಲೆ ಕೇರ್ ಐತಿ. ನನ್ನ ಹಾಡುಗಳು ಯಾವ ಥರ ಮಾಡಬೇಕು, ಯಾವ ಥರ ಮಾಡಬಾರ್ದು ಅಂತ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರೀ ಅಷ್ಟೇ. ಜೀವನ ಏನಾದರೂ ಬದಲಾಗಿದೆಯಾ ಈಗ? ತುಂಬ 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 ಬದಲಾಗಿದೆ. ಫಸ್ಟ್ ಯಾವ ಥರ ಇತ್ತೋ ಅದಕ್ಕಿಂತ ಒಂದು ಹಂತಕ್ಕೆ ಮೇಲೆ ಹೋಗಿದೆ ಇವಾಗ. ಇನ್ನೂ ಈ ಜರ್ನಿದಿಂದ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ನೀವು ದರ್ಶನ್ ಸರ್ ತುಂಬ ಇಷ್ಟ ಅಂತ ಹೇಳಿದ್ರಿ. ಸೊ ಅವ್ರ ಪರಿಸ್ಥಿತಿ ಗೊತ್ತಿರೋವಂಥದ್ದು ಏನು ಹೇಳ್ತೀರಿ? ದರ್ಶನ್ ಸರ್ ಬಗ್ಗೆ ಏನು ಮಾತಾಡ್ಬೇಕು ನಮಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾವೊಬ್ಬ ಅಭಿಮಾನಿಯಾಗಿ ಅವ್ರಿಗೆ ಕೆಟ್ಟದ್ದು ಬಯಸೋಕ್ಕೂ ಆಗಲ್ಲ. ಬಟ್ ಈಗ ಒಂದು ಕಾನೂನು ಮುಖಾಂತರ ನಾವು ಅವರಿಗೆ ಅವ್ರು ಮಾಡಿ ಸರಿ ಅಂತಲೂ ಹೇಳೋಕ್ಕಾಗಲ್ಲ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ನಾವಂತೂ ಬೇಡ್ಕೊಳ್ಳೋದಿಷ್ಟೇ, ಯಾವತ್ತಿದ್ರೂ ಅವರು ಯಾವ ರೀತಿಯಾಗಿ ಸಿನಿಮಾನ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೋ ಅದೇ ಥರ ಮತ್ತೆ ಅವ್ರ ಕಷ್ಟ ಎಲ್ಲ ತೀರಿ, ಕೆಟ್ಟ ಟೈಮ್ ಎಲ್ಲರಿಗೂ ಬರುತ್ತೆ, ಆ ಎಲ್ಲ ಟೈಮ್ ತೀರಿ ಮತ್ತು ಹೊಳ್ಳಿ ಅದೇ ಥರ ಅವ್ರು ಆಗಬೇಕು. ಅವ್ರನ್ನ ನಾವು ದೊಡ್ಡ ಸ್ಕ್ರೀನ್ ಮೇಲೆ ಮತ್ತೆ ಅಷ್ಟೇ ಖುಷಿಯಿಂದ ನೋಡಬೇಕು ಅನ್ನೋದು ನಾವು ಕಾಯುವಿಕೆ ಐತೆ ಅಷ್ಟೇ, ಮತ್ತೇನಿಲ್ಲ. ನೋಡಿದ್ರಲ್ಲ, ಇದಿಷ್ಟು ಬಾಳು ಬೆಳಗುಂದಿ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು. ಸರ್, ಒಂದು ನಾಳೆ ಇಂಡಿಯಾ